ಜೈಲಿನಲ್ಲಿ ದರ್ಶನ್ಗೆ ಕಾಡ್ತಾ ಇದೆ ಅನಾರೋಗ್ಯ ಸಮಸ್ಯೆಗಳು. ಅಷ್ಟಕ್ಕೂ ದರ್ಶನ್ಗಿರುವ ಸಮಸ್ಯೆ ಆದ್ರೂ ಏನು ಗೊತ್ತಾ? ಆ ನೋವಿನಿಂದ ದರ್ಶನ್ಗೆ ನಿತ್ಯ ಕರ್ಮಕ್ಕೂ ಕಷ್ಟವಾಗುಬಿಟ್ಟಿದೆ. L1 to L5 ನೋವಿನಿಂದ ದರ್ಶನ್ ಬಳಲ್ತಾ ಇದ್ದಾರೆ. L1 to L5 ಸೊಂಟದ ಬೆನ್ನು ಮೂಳೆಯ ನೋವಾಗಿದೆ. ಬೆನ್ನು ಮೂಳೆಯಿಂದ ಕಾಲಿನವರೆಗೂ ದರ್ಶನ್ಗೆ ಫುಲ್ ಪೇನು. ಅಲ್ಲದೆ A2 ದರ್ಶನ್ ಎಡಗೈಗೂ ಗಾಯ ಆಗಿತ್ತು. ಡೆವಿಲ್ ಶೂಟಿಂಗ್ ವೇಳೆಯೇ ದರ್ಶನ್ಗೆ ಗಾಯ ಆಗಿತ್ತು. ಹೀಗಾಗಿ ದರ್ಶನ್ಗೆ ಟ್ಯಾಬ್ಲೆಟ್ ಅನ್ನ ಕೊಟ್ಟಿದ್ದಾರೆ ಜೈಲಿನ ವೈದ್ಯರು. ನಿತ್ಯವೂ ಮಾತ್ರೆಯನ್ನ ನುಂಗ್ತಿದ್ದಾರೆ ಆರೋಪಿ ದರ್ಶನ್. ಹೀಗಾಗಿ ಜೈಲಿನಲ್ಲಿ ಎಕ್ಸರ್ಸೈಸ್ ಅನ್ನ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ. ಅದು ಬೇಕು ಇದು ಬೇಕು ಅಂತ ದಾಸ ಕೇಳ್ತಾನೆ ಇಲ್ಲ. ಇನ್ನು ಕೇಳಿದ್ರು ಕೂಡ ಕೊಡಲು ಜೈಲಧಿಕಾರಿಗಳು ಸಿದ್ಧರಿಲ್ಲ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿ ನಟ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಇನ್ನು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ. ಅಷ್ಟಕ್ಕೂ ದರ್ಶನ್ಗಿರುವಂತಹ ಆ ಸಮಸ್ಯೆ ಏನ್ ಗೊತ್ತೇನೋ? ಪ್ರತಿನಿತ್ಯ ನೋವಿನಿಂದ ದರ್ಶನ್ಗೆ ನಿತ್ಯ ಕರ್ಮಕ್ಕೂ ಕೂಡ ಕಷ್ಟವಾಗುಬಿಟ್ಟಿದೆ. L1 to L5 ನೋವಿನಿಂದ ದರ್ಶನ್ ಬಳಲ್ತಾ ಇದ್ದಾರೆ. L1 to L5 ಇದು ಸೊಂಟ ಮತ್ತು ಬೆನ್ನು ಮೂಳೆಯ ನೋವಾಗಿದೆ. ಬೆನ್ನು ಮೂಳೆಯಿಂದ ಕಾಲಿನವರೆಗೂ ದರ್ಶನ್ಗೆ ಫುಲ್ ಪೇನ್. ಅಲ್ಲದೆ A2 ದರ್ಶನ್ ಎಡಗೈಗೂ ಕೂಡ ಗಾಯವಾಗಿತ್ತು. ಡೆವಿಲ್ ಶೂಟಿಂಗ್ ವೇಳೆಯೇ ದರ್ಶನ್ಗೆ ಗಾಯ ಆಗಿತ್ತು. ಹೀಗಾಗಿ ಕಂಪ್ಲೀಟ್ ಪೇನ್ ಅಲ್ಲಿದ್ದಾರೆ. ದರ್ಶನ್ಗೆ ಟ್ಯಾಬ್ಲೆಟ್ ಅನ್ನ ಜೈಲಿನ ಅಧಿಕಾರಿಗಳು ಕೊಟ್ಟಿದ್ದಾರೆ. ನಿತ್ಯವೂ ಬಳ್ಳಾರಿ ಜೈಲಿನಲ್ಲಿ ಮಾತ್ರೆಯನ್ನ ನುಂಗ್ತಿದ್ದಾರೆ ಆರೋಪಿ ದರ್ಶನ. ಹೀಗಾಗಿ ಜೈಲಿನಲ್ಲಿ ಎಕ್ಸರ್ಸೈಸ್ ಅನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅತ್ತ ಇತ್ತ 50ರಿಂದ 100 ಮೀಟರ್ ಅಷ್ಟು ವಾಕಿಂಗ್ ಮಾಡೋದನ್ನ ಬಿಟ್ಟು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದು ಬೇಕು ಇದು ಬೇಕು ಅಂತ ದಾಸ ಕೇಳ್ತಾ ಇಲ್ಲ. ಏನೋ ಪರಪ್ಪನ ಅಗ್ರಹಾರದಲ್ಲೇ ಇರುವಂತ ಹೊತ್ತಲ್ಲೇ ರಾಜಾತಿಥ್ಯ ಸಿಕ್ಕಿತ್ತು. ಆದ್ರೆ ಬಳ್ಳಾರಿ ಜೈಲಿಗೆ ಈ ಕಡೆ ಶಿಫ್ಟ್ ಆದ್ಮೇಲೆ ಇಲ್ಲಿ ಯಾವ ವ್ಯವಸ್ಥೆಗಳು ಇಲ್ಲ. ಅದು ಬೇಕು ಇದು ಬೇಕು ಅಂತ ದಾಸ ಕೇಳ್ತಾ ಇಲ್ಲ. ಇನ್ನು ಕೇಳಿದ್ರು ಕೂಡ ಯಾವುದನ್ನು ಕೂಡ ಜೈಲಧಿಕಾರಿಗಳು ಕೊಡಲು ಸಿದ್ಧರಿಲ್ಲ. ಒಟ್ಟಲ್ಲೇ ನಟ ದರ್ಶನ್ಗೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಈಗ A2 ಆರೋಪಿ ಆಗಿದ್ದಾರೆ. ಇದರಿಂದ ಈಗ ದರ್ಶನ್ಗೆ ನರಕ ದರ್ಶನ, ಜೈಲು ದರ್ಶನವೇ ಆಗಿಬಿಟ್ಟಿದೆ.